ಈ ಗಂಡ ಹೆಂಡತಿ ಗಲಾಟೆಯಲ್ಲಿ ಕೂಸು ಬಡವಾಯ್ತು ಅನ್ನುವಂಥದ್ದು ಗಾದೆ ಇದೆ. ಬಹುಶಃ ಇದು ಮಂಡ್ಯಗೆ ಅಕ್ಷರಶಃ ಇದು ಒಪ್ತಾ ಇರುವಂಥದ್ದು ಮಾತು. ಯಾಕೆ ಅಂತಂದ್ರೆ ಈ ಜೆಡಿಎಸ್ ಹಾಗೆ ಕಾಂಗ್ರೆಸ್ ನಾಯಕರುಗಳ ನಡುವಿನ ಕಿತ್ತಾಟದಿಂದಾಗಿ ಮಂಡ್ಯ ಅಭಿವೃದ್ಧಿಗೆ ಸಮಸ್ಯೆ ಆಗ್ತಾ ಇದೆ. ಇವತ್ತು ನೋಡಿ ದಿಶಾ ಸಭೆ ನಡೀತಾ ಇತ್ತು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬಂದು ಕೂತಿದ್ದಾರೆ. ಯಾವ ಒಬ್ಬ ಕಾಂಗ್ರೆಸ್ ಶಾಸಕರು ಕೂಡ ಸಭೆಗೆ ಹೋಗ್ಲಿಲ್ಲ, ಗಣಿಗ ರವಿ ಅವರನ್ನು ಹೊರತುಪಡಿಸಿ. ಯಾಕೆ ಹಿಂಗ್ ಮಾಡ್ತಾ ಇದ್ರೆ? ಇದರಿಂದಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಸಮಸ್ಯೆ ಆಗುತ್ತಲ್ವಾ ಅಂತಾನೆ ನಾವು ಕೆಡಿಪಿ ಸಭೆ ಕರೆದಾಗ ಅವ್ರು ಯಾರು ಬರಲ್ಲ, ನಾವ್ಯಾಕೆ ಹೋಗ್ಬೇಕು ಅಂತ ಕಾಂಗ್ರೆಸ್ನವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮಂಡ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ, ಇವರಿಬ್ಬರ ನಡುವಿನ ಜಗಳ ಯಾವ ಕಡೆಗೆ ಹೋಗ್ತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು. ಕಾಂಗ್ರೆಸ್ ಶಾಸಕರು ಬರ್ತಾರೋ ಬಿಡ್ತಾರೋ, ನನ್ನ ಡ್ಯೂಟಿ ಏನು ಮಾಡಬೇಕು ಡ್ಯೂಟಿ ಮಾಡ್ತಾರೆ. ಈಗ ನಾನು ಕೆಡಿಪಿ ಮೀಟಿಂಗ್ ಮಾಡಿದಾಗ ಅವರು ಬಂದಿಲ್ಲ, ಕಾಂಗ್ರೆಸ್ನವರು. ನನಗೆ ಅವರ ಆಹ್ವಾನ ಬೇಕಿಲ್ಲ. ಅದೇನು ಮೀಟಿಂಗ್ಗೆ ಹೋಗ್ಬೇಕು ಅಂತ ಏನಿಲ್ಲ. ರಾಜ್ಯದ ರಾಜಕಾರಣವೇ ಒಂದು ತೂಕವಾದರೆ ಮಂಡ್ಯದ ರಾಜಕಾರಣ ಮತ್ತೊಂದು ತೂಕ. ಇಲ್ಲಿ ನಡೆಯುವ ಜಿದ್ದಾಜಿದ್ದು ಬೇರೆಲ್ಲೂ ನಡೆಯಲ್ಲ. ಅಷ್ಟರ ಮಟ್ಟಿಗೆ ನಾಯಕರು ಒಬ್ಬರಿಗೊಬ್ಬರು ರಾಜಕಾರಣ ಮಾಡ್ತಾರೆ. ಅದು ಕೇವಲ ಚುನಾವಣೆಗೆ ಮಾತ್ರ ಸೀಮಿತವಾಗದೆ ಇದೀಗ ಅಭಿವೃದ್ಧಿ ವಿಚಾರವಾಗಿಯೂ ಮುಂದುವರಿದಿದೆ. ಹೌದು, ಇದಕ್ಕೆ ಬಹುದೊಡ್ಡ ಸಾಕ್ಷಿ ಅಂದ್ರೆ ಮಂಡ್ಯದಲ್ಲಿನ ದಿಶಾ ಸಭೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಈ ಸಭೆ ನಡೆಯುತ್ತೆ. ಕೇಂದ್ರ ಸರ್ಕಾರದ ಯೋಜನೆಗಳ ಮಂಜೂರಾತಿ, ಅದರ ಪ್ರಗತಿ ಬಗ್ಗೆ ಚರ್ಚಿಸಲಾಗುತ್ತೆ. ಆದರೆ ಕಾಂಗ್ರೆಸ್ ಶಾಸಕರು ಮಾತ್ರ ಈ ಸಭೆಯಿಂದ ದೂರ ಉಳಿದಿದ್ದಾರೆ. ಇನ್ನು 3 ದಿಶಾ ಸಭೆಗಳಿಗೆ ಕೈ ಶಾಸಕ ಗಣಿಗ ರವಿ ಮಾತ್ರ ಹಾಜರಾಗಿದ್ರು. ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ 1 ಬಾರಿ ಸಭೆಗೆ ಹಾಜರಾಗಿದ್ರೆ, ಚೆಲುವರಾಯಸ್ವಾಮಿ, ಕದಲೂರು ಉದಯ್ ಸೇರಿದಂತೆ ಅನೇಕ ಶಾಸಕರು ಸಭೆಯಿಂದ ದೂರ ಉಳಿದಿದ್ದಾರೆ. ಈ ಬಗ್ಗೆ ಮಾತನಾಡಿದ ಎಚ್ಡಿಕೆ, ಯಾರು ಬರ್ಲಿ ಬಿಡ್ಲಿ, ನನ್ನ ಡ್ಯೂಟಿ ನಾನ್ ಮಾಡ್ತೀನಿ ಎಂದಿದ್ದಾರೆ. ಕಾಂಗ್ರೆಸ್ ಶಾಸಕರು ಬರ್ತಾರೋ ಬಿಡ್ತಾರೋ, ನನ್ನ ಡ್ಯೂಟಿ ಏನು ಮಾಡಬೇಕು ಡ್ಯೂಟಿ ಮಾಡ್ತಾರೆ. ನನಗೇನು ಪ್ರತಿಷ್ಠೆ ಇಲ್ಲ. ನನ್ನ ಡ್ಯೂಟಿ ಏನು ಮಾಡ್ಬೇಕು ನಾನು ಡ್ಯೂಟಿ ಮಾಡ್ತೀನಿ. ನನಗೆ ಅವರ ಆಹ್ವಾನ ಬೇಕಿಲ್ಲ. ನನಗೆ ಜಿಲ್ಲೆಯ ಜನ ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದಾರೆ. ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಾರೆ. ಇವರಿಂದ ನಾನು ಪರ್ಮಿಷನ್ ತಗೊಂಡು ಬರಬೇಕಾಗಿಲ್ಲ. ಎಚ್ಡಿಕೆ ಅವರ ದಿಶಾ ಸಭೆಗೆ ಹೋಗದ ಬಗ್ಗೆ ಸಚಿವ ಚೆಲುವರಾಯಸ್ವಾಮಿ ಸಮರ್ಥನೆ ಮಾಡಿಕೊಂಡ್ರು. ನನ್ನ ಕೆಡಿಪಿ ಸಭೆಗೆ ಅವರು ಬಂದಿಲ್ಲ ಅಂತ ಹೇಳಿದ್ರು. ಈಗ ನಾನು ಕೆಡಿಪಿ ಮೀಟಿಂಗ್ ಮಾಡಿದಾಗ ಅವರು ಬಂದಿಲ್ಲ. ಸೊ ನನಗೆ ಟೈಮ್ ಇಲ್ಲ ಅಷ್ಟೇ. ಈಗ ಅವ್ರಿಗೆ ಹೆಂಗೆ ನಮ್ಮ ಕೆಡಿಪಿ ಮೀಟಿಂಗ್ ಬರೋಕ್ಕೆ ಟೈಮ್ ಇಲ್ವೋ ಹಂಗೆ ನನಗೂ ಟೈಮ್ ಇಲ್ಲದೆ ಇರೋದಕ್ಕೆ ಇದ್ದರೆ ಹೋಗ್ತೀನಿ, ಹೋಗಬಾರ್ದು ಅಂತೇನಿಲ್ಲ. ಅವ್ರು ಕೊಟ್ಟದನ್ನು ಇಂಪ್ಲಿಮೆಂಟ್ ಮಾಡೋ ಅಂಥದ್ದನ್ನು ನಾವು ಮಾಡ್ತೀವಿ. ಅದೇನು ಮೀಟಿಂಗ್ಗೆ ಹೋಗ್ಬೇಕು ಅಂತ ಏನಿಲ್ಲ. ಅವ್ರು ಏನು ಕೇಂದ್ರ ಸರ್ಕಾರದಿಂದ ತರ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಒಟ್ಟಾರೆ ಜಿಲ್ಲೆ ಹಾಗೂ ತಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತ ಜನರು ಜನನಾಯಕರನ್ನ ಆಯ್ಕೆ ಮಾಡಿ ಕಳುಹಿಸುತ್ತಾರೆ. ಆದರೆ ಜನಪ್ರತಿನಿಧಿಗಳ ಸ್ವಪ್ರತಿಷ್ಠೆಗೆ ಅಭಿವೃದ್ಧಿ ಕುಂಠಿತವಾಗುತ್ತಿರೋದು ಮಾತ್ರ ವಿಪರ್ಯಾಸವೇ ಸರಿ. ದಿಲೀಪ್ ಚೌಡಹಳ್ಳಿ, TV9.